ಹಲೋ ವೀಕ್ಷಕರೇ, ಪ್ರಿಯಾ ಸುಜಿ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಾನಿವತ್ತು ಯುಗಾದಿ ಹಬ್ಬದ ಸುಡೋ ಬಿಸಿಲಿಗೆ ಅಂತಾನೆ 2 ತಂಪಾದ ಪಾಯಸದ ರೆಸಿಪಿಗಳನ್ನ ತೋರಿಸ್ತಾ ಇದ್ದೀನಿ. ಅದ್ಯಾವ್ಯಾವುದು ಅಂದರೆ ಹೆಸರುಬೇಳೆ ಪಾಯಸ ಮತ್ತು ಗಸಗಸೆ ಪಾಯಸ. ಈ ಎರಡು ಕೂಡ ಈ ಸುಡೋ ಬಿಸಿಲಲ್ಲಿ ದೇಹದ ಉಷ್ಣತೆ ಹೆಚ್ಚಾದಾಗ ದೇಹವನ್ನು ಮತ್ತು ಮನಸ್ಸನ್ನು ತಂಪು ಮಾಡ್ಕೊಳ್ಳೋಕ್ಕೆ ಅಂತ ಮಾಡೋವಂಥ ಪಾಯಸಗಳು. ನೀವು ಕೂಡ ಈ ಸಲ ಯುಗಾದಿ ಹಬ್ಬಕ್ಕೆ ಇದನ್ನೇ ಟ್ರೈ ಮಾಡಿ ನೋಡಿ. ನಾನೀಗ ತೋರಿಸ್ತಾ ಇರೋವಂಥ ಮೊದಲನೇ ಪಾಯಸದ ರೆಸಿಪಿ ಯಾವುದು ಗೊತ್ತಾ? ಈ ಸುಡೋ ಬಿಸಿಲಿಗೆ ತಂಪಾಗಿರುವಂತಹ ಗಸಗಸೆ ಪಾಯಸದ ರೆಸಿಪಿಯನ್ನ ನಾನು ಇವತ್ತು ತೋರಿಸ್ತಾ ಇದ್ದೀನಿ. ಅದು ಕೂಡ ಸಾಂಪ್ರದಾಯಿಕ ವಿಧಾನದಲ್ಲಿ. ನಮ್ಮ ಅಜ್ಜಿ, ನಮ್ಮ ಅಮ್ಮಂದಿರು ಯಾವ ರೀತಿಯಾಗಿ ಗಸಗಸೆ ಪಾಯಸವನ್ನ ಒಂದು ಸಾಂಪ್ರದಾಯಿಕ ವಿಧಾನದಲ್ಲಿ ಮಾಡ್ತಿದ್ರಲ್ಲ, ಅದೇ ವಿಧಾನದಲ್ಲಿ ನಾನು ಇವತ್ತಿನ ಈ ವಿಡಿಯೋದಲ್ಲಿ ಗಸಗಸೆ ಪಾಯಸದ ಯಾವ ರೀತಿಯಾಗಿ ಮಾಡೋದಂತ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡ್ಕೊಳ್ಳೋಣ. ಈ ಗಸಗಸೆ ಪಾಯಸ ಮಾಡೋದಕ್ಕೆ ನಾನು ಎಲ್ಲ ಪದಾರ್ಥಗಳನ್ನ ತಗೊಂಡಿದ್ದೀನಿ. ಮೊದಲು ಒಂದು 6 ಬಾದಾಮಿಯನ್ನ ನೋಡಿ ಈ ತರ ಒಂದು 3-4 ಗಂಟೆಗಳ ಕಾಲ ನೆನೆ ಇಟ್ಟಿರಬೇಕು. ಅದಾದ್ಮೇಲೆ ಈ ತರ ಸಿಪ್ಪೆ ಬಿಡಿಸ್ಕೊಂಡು ಈ ಪ್ಲೇಟ್ನಲ್ಲಿ ಇಟ್ಕೊಂಡಿದ್ದೀನಿ. ಇದನ್ನ ರುಬ್ಬೋದಕ್ಕೆ ತಗೊಳ್ತೀನಿ. 6 ಬಾದಾಮಿ ಮತ್ತೆ ಒಂದು 6 ಗೋಡಂಬಿಯನ್ನ ಕೂಡ ತಗೊಂಡಿದ್ದೀನಿ. ಇದನ್ನು ಕೂಡ ರುಬ್ಬೋದಕ್ಕೆ ತಗೊಳ್ತೀನಿ. ಏಲಕ್ಕಿಯನ್ನ ಪುಡಿ ಮಾಡ್ಕೊಳ್ತೀನಿ. ಈ ದ್ರಾಕ್ಷಿ ಗೋಡಂಬಿಯನ್ನ ತುಪ್ಪದಲ್ಲಿ ಹುರಿದು ಪಾಯಸಕ್ಕೆ ಹಾಕೊಳ್ತೀನಿ. ಮತ್ತೆ ಪಿಸ್ತಾನ ಸ್ವಲ್ಪ ಗಾರ್ನಿಶ್ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಆಪ್ಷನಲ್. ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ನಾನು ಅಕ್ಕಿಯನ್ನ ತಗೊಂಡಿದ್ದೀನಿ. ನೀವು ಯಾವುದಾದ್ರೂ ಊಟಕ್ಕೆ ಬಳಸ್ತೀರಲ್ಲ ಆ ಅಕ್ಕಿಯನ್ನ ತಗೊಳ್ಬೋದು. ಈ ಅಕ್ಕಿಯನ್ನ ಕೂಡ ನಾನು ಹುರಿದು ಬಿಟ್ಟು ರುಬ್ಬಿ ಬಳಸ್ತೀನಿ ಪಾಯಸಕ್ಕೆ. 2 ಟೇಬಲ್ ಸ್ಪೂನ್ ಅಷ್ಟು ನಾನು ಗಸಗಸೆಯನ್ನ ತಗೊಳ್ತಾ ಇದ್ದೀನಿ. ಗಸಗಸೆ ಪಾಯಸಕ್ಕೆ ಗಸಗಸೆ ಇಲ್ಲ ಅಂದ್ರೆ ನಡೆಯುತ್ತಾ? 2 ಟೇಬಲ್ ಸ್ಪೂನ್ ಅಷ್ಟು ಬೇಕಾಗುತ್ತೆ. ಮತ್ತೆ ಒಂದು ಅರ್ಧ ಕಪ್ನಷ್ಟು, ಯಾವುದಾದ್ರೂ ಕಪ್ಪಿನ ಅಳತೆಯಿಂದ ಒಂದು ಅರ್ಧ ಕಪ್ನಷ್ಟು ಫ್ರೆಶ್ ಆಗಿರೋಂಥ ಕಾಯಿ ತುರಿ, ಮತ್ತೆ ಒಂದು 1/4 ಕಪ್ನಷ್ಟು ಒಣ ಕೊಬ್ಬರಿ ತುರಿಯನ್ನ ಕೂಡ ತಗೊಳ್ಬೇಕಾಗುತ್ತೆ. 3/4 ಕಪ್ನಷ್ಟು ನಾನು ಬೆಲ್ಲ ತಗೊಂಡಿದ್ದೀನಿ. ನಿಮಗೆ ಸಿಹಿ ಜಾಸ್ತಿ ಬೇಕಂದ್ರೆ 1 ಕಪ್ ಕೂಡ ತಗೊಳ್ಬೋದು. 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಂಡಿದ್ದೀನಿ. ತುಪ್ಪ ಪಾಯಸಕ್ಕೆ ತುಂಬಾನೇ ಮುಖ್ಯ. ನೋಡಿ, 2 ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ. ಈಗ ಪಾಯಸ ಮಾಡೋಣ ಬನ್ನಿ. ಮೊದಲು ಒಂದು ಕಡಾಯಿ ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು ಮೊದಲು 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ತಗೊಂಡಿದ್ನಲ್ಲ, ಇದನ್ನ ಚೆನ್ನಾಗಿ ಹುರ್ಕೊಳ್ಳೋಣ. ಒಂದು 2ರಿಂದ 3 ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಬೇಕಾಗುತ್ತೆ. ಅಕ್ಕಿ ಇನ್ನೂ ಬಿಳಿ ಬಣ್ಣಕ್ಕೆ ತಿರುಗುತ್ತೆ. ಅಕ್ಕಿ ಇರೋದೇ ಬಿಳಿ ಬಣ್ಣ, ಆದ್ರೆ ಇದನ್ನ ಹುರಿತಾ ಇನ್ನೂ ಬೆಳ್ಳಗಾಗುತ್ತೆ. ಅಲ್ಲಿವರೆಗೂ ನಾವು ಹುರ್ಕೊಳ್ಬೇಕು. ಸ್ವಲ್ಪ ಸಾಫ್ಟ್ ಆಗುತ್ತೆ. ನಿಮಗೆ ಕೈಯಲ್ಲಿ ಪ್ರೆಸ್ ಮಾಡಿದ ತಕ್ಷಣ ಕಟ್ ಆಗ್ಬಿಡುತ್ತೆ. ನೋಡಿ, ಈಗ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಅದೇ ಕಡಾಯಿಗೆನೆ 2 ಟೇಬಲ್ ಸ್ಪೂನ್ ಅಷ್ಟು ಗಸಗಸೆಯನ್ನು ಕೂಡ ಹಾಕೊಳ್ತಿದ್ದೀನಿ. ಕಡಾಯಿ ಆಲ್ರೆಡಿ ಬಿಸಿ ಇರೋದ್ರಿಂದ ಜಾಸ್ತಿ ಹೊತ್ತು ರೋಸ್ಟ್ ಮಾಡೋದು ಬೇಡ. 1 ನಿಮಿಷ ಸಾಕು. ಸಣ್ಣ ಉರಿಯಲ್ಲಿ ಇಟ್ಟು ರೋಸ್ಟ್ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಹೊತ್ತೋಗ್ಬಿಡುತ್ತೆ. ನೋಡಿ, ಸ್ವಲ್ಪ ಗೋಲ್ಡನ್ ಕಲರ್ ಬರುತ್ತೆ ಮತ್ತೆ ಒಳ್ಳೆ ಸುವಾಸನೆ ಕೂಡ ಬರುತ್ತೆ. ಸಿಡಿಯೋದಕ್ಕೂ ಕೂಡ ಶುರುವಾಗುತ್ತೆ. ಆ ಮೂಮೆಂಟ್ನಲ್ಲಿ ನಾವು ಅಕ್ಕಿ ಹಾಕೊಂಡಿದ್ವಲ್ಲ, ಅದೇ ಪ್ಲೇಟ್ಗೆ ಗಸಗಸೆಯನ್ನು ಕೂಡ ಹಾಕೊಂಡ್ಬಿಡೋಣ. ಈಗ ಗಸಗಸೆ ಹುರಿದು ರೆಡಿ ಆಗಿದೆ. ಚಟಪಟ ಅಂತ ಸಿಡಿತಾ ಇತ್ತು. ಪ್ಲೇಟಿಗೆ ಹಾಕೊಂಡಿದ್ದೀನಿ. ಈಗ ಒಂದು ಮಿಕ್ಸರ್ ಜಾರ್ನ ತಗೊಳ್ಳೋಣ. ಮೊದಲಿಗೆ ಅಕ್ಕಿ ಮತ್ತೆ ಗಸಗಸೆನ ಹುರ್ಕೊಂಡಿದ್ವಲ್ಲ, ಅದನ್ನ ಹಾಕೊಳ್ತಾ ಇದ್ದೀನಿ. ಪೂರ್ತಿ ಅಕ್ಕಿ ಮತ್ತೆ ಗಸಗಸೆನ ಮಿಕ್ಸರ್ ಜಾರಿಗೆ ಹಾಕೊಂಡ್ಬಿಡೋಣ. ಈಗ ಮೊದಲು ಏನು ಮಾಡಬೇಕಂದ್ರೆ, ಈ ಅಕ್ಕಿ ಮತ್ತು ಗಸಗಸೆನ ಎರಡನ್ನೂ ಮೊದಲು ಪುಡಿ ಮಾಡ್ಕೊಳ್ಳೋಣ. ಹಾಗೆಯೇ ಒಣ ಪುಡಿ ಮಾಡ್ಕೊಳ್ಬೇಕು. ಆಫ್ ಆನ್ ಮಾಡ್ಕೊಳ್ತಾ ನೋಡಿ, ಈ ಥರ ಸಣ್ಣಗೆ ಪುಡಿ ಆದಮೇಲೆ ಬಾಕಿ ಪದಾರ್ಥಗಳನ್ನ ಹಾಕೊಳ್ಳೋಣ. ಮೊದಲಿಗೆ ಅರ್ಧ ಕಪ್ನಷ್ಟು ಈಗ ತಾನೇ ಫ್ರೆಶ್ ಆಗಿ ತುರಿದು ಇಟ್ಕೊಂಡಿರೋಂಥ ಕಾಯಿ ತುರಿ ಹಾಕೊಳ್ತಾ ಇದ್ದೀನಿ. ಕಾಯಿ ತುರಿ ತುಂಬಾ ಮುಖ್ಯ. ಅರ್ಧ ಕಪ್ ಹಾಕೊಳ್ಳಿ. ಅದಾದಮೇಲೆ ಒಣ ಕೊಬ್ಬರಿ ತುರಿ ಕೂಡ ನಾನೊಂದು 1/4 ಕಪ್ನಷ್ಟು ತೊಗೊಂಡಿದ್ದೀನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ ಗಸಗಸೆ ಪಾಯಸಕ್ಕೆ. 1/4 ಕಪ್ನಷ್ಟು ಸಾಕಾಗುತ್ತೆ. ಅದಾದಮೇಲೆ ನೆನೆಸಿ ಸಿಪ್ಪೆ ತೆಗೆದಿಟ್ಕೊಂಡಿರೋಂಥ 6 ಬಾದಾಮಿ, ಗೋಡಂಬಿಯನ್ನು ಹಾಗೆ ಹಾಕಿದ್ದೀನಿ, ನೆನೆಸಿಲ್ಲ. ಒಂದು 6 ಗೋಡಂಬಿ ಸಾಕಾಗುತ್ತೆ. ಏಲಕ್ಕಿಯನ್ನು ಪುಡಿ ಮಾಡಬೇಕಾದ್ರೂ ಹಾಕೊಳ್ಬೋದು, ಮಿಕ್ಸರ್ ಜಾರಿಗೆ ಬೇಕಾದರೂ ಹಾಕೊಳ್ಬೋದು. ನಾನು ಪುಡಿ ಮಾಡಿ ಹಾಕೊಳ್ತೀನಿ. ಈಗ ಅವನ್ನೆಲ್ಲ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಪೇಸ್ಟ್ ಆದಮೇಲೆ ಏನು ಮಾಡಬೇಕು, ಇದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಬೇಕಾಗುತ್ತೆ. ನೀರು ಹಾಕಿ ಮತ್ತೆ ಪೂರ್ತಿಯಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು. ಪಾಯಸಕ್ಕೆ ತುಂಬಾ ಮುಖ್ಯ ಈ ಪೇಸ್ಟ್. ನೋಡಿ, ಈ ರೀತಿಯಾಗಿ ನುಣ್ಣಗೆ ನಾವು ರುಬ್ಕೊಳ್ಬೇಕಾಗುತ್ತೆ. ಪಾಯಸಕ್ಕೆ ಹಾಕುವಂಥ ಈ ಪೇಸ್ಟ್ ಈ ರೀತಿಯಾಗಿ ನುಣ್ಣಗಿದ್ರೇ ಪಾಯಸದ ಟೆಕ್ಸ್ಚರ್ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಹೀಗೆ ಮಿಕ್ಸರ್ ಜಾರ್ನಲ್ಲಿ ತೆಗೆದಿಟ್ಕೊಳ್ಳೋಣ, ಆಮೇಲೆ ಬಳಸ್ಕೊಳ್ತೀನಿ. ಈಗ ಒಂದು ಸಣ್ಣ ಪಾತ್ರೆ ತಗೊಳ್ತಾ ಇದ್ದೀನಿ. ಈ ಪಾತ್ರೆಗೆ 3/4 ಕಪ್ನಷ್ಟು ನಾನು ಬೆಲ್ಲವನ್ನು ಹಾಕೊಳ್ತಾ ಇದ್ದೀನಿ. ಬೆಲ್ಲ ಹಾಕಿದ್ಮೇಲೆ ಇದಕ್ಕೆ 1 ಕಪ್ನಷ್ಟು ನೀರು ಹಾಕೊಳ್ಳೋಣ. ನೀರು 1 ಕಪ್ ಅಥವಾ 1.5 ಕಪ್ ಬೇಕಾದರೂ ಹಾಕೊಳ್ಬೋದು. ನಾನಿಲ್ಲಿ ಪಾಕ ಏನೂ ಮಾಡ್ಕೊಳ್ತಲ್ಲ, ಕೇವಲ ಬೆಲ್ಲವನ್ನು ಕರಗಿಸ್ಕೊಳ್ಬೇಕಷ್ಟೇ. ಈಗ ಗ್ಯಾಸ್ ಫ್ಲೇಮ್ನ ಆನ್ ಮಾಡಿ ಬೆಲ್ಲ ಕರಗೋವರೆಗೂ ನೀವು ಚೆನ್ನಾಗಿ ಕುದಿಸ್ಕೊಳ್ಳಿ, ಸಾಕು. ಒಂದ್ಸಲ ಬೆಲ್ಲ ಕರಗ್ತು ಪೂರ್ತಿಯಾಗಿ ಅಂದರೆ ಗ್ಯಾಸ್ ಫ್ಲೇಮ್ನ ಆಫ್ ಮಾಡಿಬಿಡಿ, ಸಾಕು. ಬೆಲ್ಲ ಕರಗಿದ್ರೆ ಸಾಕಾಗುತ್ತೆ. ಈಗ ಬೆಲ್ಲದ ಪಾಕ ರೆಡಿಯಾಗಿದೆ. ಇದನ್ನು ಪಕ್ಕಕ್ಕೆ ಇಡ್ತಾ ಇದ್ದೀನಿ. ಈಗ ನಾನು ಪಾಯಸ ಮಾಡುವಂಥ ಅದೇ ಕಡಾಯಿನ ತಗೊಳ್ತಾ ಇದ್ದೀನಿ. ಈ ಕಡಾಯಿಗೆ ನಾನು ಒಂದು 2 ಚಮಚದಷ್ಟು, ಸಣ್ಣ ಚಮಚದಷ್ಟು ತುಪ್ಪವನ್ನು ಹಾಕೊಳ್ತಾ ಇದ್ದೀನಿ. ತುಪ್ಪ ಕರಗಿದ ಮೇಲೆ ಇದಕ್ಕೆ ನಾನೀಗ ದ್ರಾಕ್ಷಿ ಮತ್ತು ಗೋಡಂಬಿಯನ್ನು ಹಾಕಿ ತುಪ್ಪದಲ್ಲಿ ಹುರ್ಕೊಳ್ತಾ ಇದ್ದೀನಿ. ಮೊದಲು ಗೋಡಂಬಿ ಮಾತ್ರ ಹಾಕ್ಕೊಳ್ತೀನಿ. ಗೋಡಂಬಿ ಹುರ್ಕೊಂಡು 1 ನಿಮಿಷ ಆದಮೇಲೆ ದ್ರಾಕ್ಷಿ ಹಾಕ್ಕೊಳ್ತೀನಿ.
ಈಗ ಗೋಡಂಬಿಯನ್ನು ಮೊದಲು 1 ನಿಮಿಷಗಳ ಕಾಲ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಈಗ 1 ನಿಮಿಷಗಳ ಕಾಲ ಆಯಿತು. ಈಗ ದ್ರಾಕ್ಷಿ ಕೂಡ ಒಣ ದ್ರಾಕ್ಷಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕೂಡ ಸ್ವಲ್ಪ ಉಬ್ಬೋವರೆಗೂ ನಾವು ಚೆನ್ನಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಈಗ ದ್ರಾಕ್ಷಿ ಗೋಡಂಬಿ ಚೆನ್ನಾಗಿ ಹುರಿದು ರೆಡಿ ಆಗಿದೆ. ಈಗ ನಾವು ಏನು ಮಾಡಬೇಕಂದ್ರೆ ಇದಕ್ಕೆ ನಾವು ಆಗಲೇ ರುಬ್ಬಿ ತೆಗೆದಿಟ್ಕೊಂಡಿದ್ದೀವಲ್ಲ ನುಣ್ಣಗೆ ಒಂದು ಪೇಸ್ಟ್ನ, ಈ ಪೇಸ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬಾದಾಮಿ, ಗೋಡಂಬಿ, ಕಾಯಿ ತುರಿ, ಒಣ ಕೊಬ್ಬರಿ ತುರಿ, ಗಸಗಸೆ, ಅಕ್ಕಿ ಎಲ್ಲದರ ಪೇಸ್ಟ್ ಇದೆ. ಎಲ್ಲವೂ ಕೂಡ ಚೆನ್ನಾಗಿ ಹಾಲು ಬಿಟ್ಟಿರುತ್ತೆ. ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು ಆಮೇಲೆ ನೀರು ಹಾಕ್ಕೊಳ್ತೀನಿ. ಈಗ ಮೊದಲು ಈ ಪೇಸ್ಟ್ ನಾವು ಚೆನ್ನಾಗಿ ತುಪ್ಪದಲ್ಲಿ ಇನ್ನೂ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ. 2 ರಿಂದ 3 ನಿಮಿಷಗಳ ಕಾಲ ನಾವು ಈ ಪೇಸ್ಟ್ನ ನಾವು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ತಾ ಹೋಗಬೇಕು. ಆವಾಗ ನೋಡಿ ಪಾಯಸದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಈ ಪಾಯಸ ಮಾಡುವಾಗ ನಾನು ಈ ವಿಡಿಯೋದಲ್ಲಿ ಹೇಳಿರೋಂಥ ಎಲ್ಲ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳನ್ನ ನೀವು ಕೂಡ ಯೂಸ್ ಮಾಡಿ ಸಾಂಪ್ರದಾಯಿಕವಾದಂಥ ಗಸಗಸೆ ಪಾಯಸವನ್ನು ನೀವು ಮಾಡ್ಕೊಳ್ಬೋದು. ಈಗ ನೋಡಿ 2-3 ನಿಮಿಷದಿಂದ ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀನಿ ಈ ಪೇಸ್ಟ್ನ. ಈಗ ಇದಕ್ಕೆ ಮಿಕ್ಸರ್ ಜಾರ್ನ ತೊಳೆದ್ಬಿಟ್ಟು 1 ಕಪ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕಿದ್ಮೇಲೆ ಆ ಪೇಸ್ಟ್ ಜೊತೆಗೆ ಆ ನೀರನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗ್ ಗಂಟು ಥರ ಅನಿಸುತ್ತೆ. ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಗಂಟೆಲ್ಲ ಹೋಗ್ಬಿಡುತ್ತೆ. ಒಂದು ಒಳ್ಳೆ ಕನ್ಸಿಸ್ಟೆನ್ಸಿ ಬರ್ತಾ ಹೋಗುತ್ತೆ. ನೀವೇ ನೋಡ್ತಾ ಹೋಗಿ, ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ನೋಡಿ ಈಗ ಎಲ್ಲ ಪೇಸ್ಟ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿಬಿಟ್ಟಿದೆ. ಆದರೆ ಪಾಯಸ ತುಂಬ ಗಟ್ಟಿ ಅನ್ನಿಸಿದೆ. ನಾನು ಇನ್ನೂ ಬೆಲ್ಲದ ಪಾಕ ಕೂಡ ಹಾಕ್ಕೊಂಡಿಲ್ಲ. ನೋಡ್ತಾ ಹೋಗಿ. ಈಗ ಬೆಲ್ಲದ ಪಾಕ ಹಾಕಿದ್ಮೇಲೆ ಸರಿಯಾದ ಕನ್ಸಿಸ್ಟೆನ್ಸಿಗೆ ಬರ್ತಾ ಹೋಗುತ್ತೆ. ಇನ್ನೂ ಗಟ್ಟಿ ಇತ್ತಂದರೆ ಎಕ್ಸ್ಟ್ರಾ ನೀರು ಕೂಡ ನೀವು ಹಾಕ್ಕೊಳ್ಬೋದು. ಈಗ ಆ ಪೇಸ್ಟ್ ಎಲ್ಲ ನೀರಿನ ಜೊತೆಗೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದು ಕುದಿಯೋದಕ್ಕೆ ಕೂಡ ಸ್ಟಾರ್ಟ್ ಆಗಿದೆ. ಯಾವಾಗ ಅದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆಗ ನಾವು ಬೆಲ್ಲದ ಪಾಕವನ್ನು ಸೋಸಿ ಹಾಕ್ಕೊಳ್ಬೇಕಾಗುತ್ತೆ. ನೋಡಿದ್ರಲ್ವಾ, ಬೆಲ್ಲ ಕರಗಿಸ್ಕೊಂಡಿದ್ದು ಏನಕ್ಕೆ ಅಂದರೆ ಕಸ ಕಡ್ಡಿ ಏನಾದರೂ ಇದ್ದರೆ ಸೋಸ್ಕೊಂಡು ಹಾಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಹಾಗಾಗಿ ಬೆಲ್ಲಕ್ಕೆ ನಾನು ನೀರು ಹಾಕಿ ಬೆಲ್ಲ ಕರಗಿಸ್ಕೊಂಡು ಈಗ ಸೋಸಿ ಈ ಪಾಯಸಕ್ಕೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೂ ಪಾಯಸ ಸ್ವಲ್ಪ ಗಟ್ಟಿಯಾಗಿರೋ ಕನ್ಸಿಸ್ಟೆನ್ಸಿಯಲ್ಲಿದೆ ಅಂತ ಅನಿಸಿದ್ರೆ ಇನ್ನು ಸ್ವಲ್ಪ ನೀವು ನೀರನ್ನು ಹಾಕ್ಕೊಳ್ಬೋದು. ನೀವು ನೋಡ್ಕೊಳ್ಳಿ ನಿಮಗೆ ಎಷ್ಟು ತೆಳುವಾಗಬೇಕು, ಯಾವ ಕನ್ಸಿಸ್ಟೆನ್ಸಿಗೆ ಬೇಕು. ಸ್ವಲ್ಪ ಗಟ್ಟಿಯಾಗಿದ್ದರೆ ನಿಮ್ಗೆ ಇಷ್ಟ ಅಂದರೆ ಹೀಗೆ ಬಿಡಿ. ಇಲ್ಲ ಗಸಗಸೆ ಪಾಯಸ ಸ್ವಲ್ಪ ತೆಳ್ಳಗಿದ್ರೇ ರುಚಿ ಜಾಸ್ತಿ. ಹಾಗಾಗಿ ನಾನು ಇನ್ನೂ ಒಂದು ಅರ್ಧ ಕಪ್ನಷ್ಟು ಎಕ್ಸ್ಟ್ರಾ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಏಲಕ್ಕಿ ಪುಡಿ ಮತ್ತು ತುಪ್ಪ ಹಾಕಿ ಬಿಟ್ಬಿಟ್ರೆ ಪಾಯಸ ರೆಡಿ ಆಗಿಬಿಡುತ್ತೆ. ಈಗ ಪಾಯಸದ ಕನ್ಸಿಸ್ಟೆನ್ಸಿ ಪರ್ಫೆಕ್ಟ್ ಆಗಿದೆ. ಪಾಯಸ ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತಲ್ಲ ಆ ಮೂಮೆಂಟ್ನಲ್ಲಿ ನಾನು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಸಣ್ಣ ಚಮಚದಷ್ಟು ತುಪ್ಪ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಎಲ್ಲವನ್ನ. ಪಾಯಸ ಕುದಿಯೋದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಇವೆರಡನ್ನೂ ಹಾಕೊಂಬಿಡಿ. ಈ ಪಾಯಸ ಕುದಿಯೋದಕ್ಕೆ ಸ್ಟಾರ್ಟ್ ಆದಮೇಲೆ ಕೇವಲ 5 ನಿಮಿಷಗಳ ಕಾಲ ನಾವು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಹೆಚ್ಚು ಹೊತ್ತು ಕುದಿಸೋದೇ ಬೇಡ. ಮತ್ತು ಈ ಪಾಯಸಕ್ಕೆ ಯಾವುದೇ ಕಾರಣಕ್ಕೂ ಹಾಲನ್ನು ಕೂಡ ಸೇರಿಸಬೇಡಿ. ಸಾಂಪ್ರದಾಯಿಕ ಪದ್ಧತಿಯಲ್ಲಿ ಹಾಲನ್ನು ಸೇರಿಸೋದಿಲ್ಲ. ನೋಡಿ ಈಗ ಪೂರ್ತಿಯಾಗಿ 5 ನಿಮಿಷಗಳ ಕಾಲ ಆಯಿತು. ಪಾಯಸ ಪರ್ಫೆಕ್ಟ್ ಆಗಿರೋ ಕನ್ಸಿಸ್ಟೆನ್ಸಿಯಲ್ಲಿ ರೆಡಿ ಆಗಿದೆ. ನಾನೀಗ ಗ್ಯಾಸ್ ಫ್ಲೇಮ್ನ ಕೂಡ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಗಸಗಸೆ ಪಾಯಸದ ಇನ್ನೊಂದು ವಿಶೇಷತೆ ಏನಂದರೆ ನೀವು ಇದನ್ನು ಬಿಸಿಯಾಗಿದ್ದಾಗಲಾದರೂ ಕುಡಿಬೋದು, ಅಥವಾ ಬೆಚ್ಚಗೆ ಮಾಡ್ಕೊಂಡು ಬೇಕಾದರೂ ಕುಡಿಬೋದು, ಇಲ್ಲ ಪೂರ್ತಿಯಾಗಿ ಫ್ರಿಜ್ನಲ್ಲಿ ಇಟ್ಕೊಂಡು ತಣ್ಣಗೆ ಮಾಡ್ಕೊಂಡು ಬೇಕಾದರೂ ಕುಡಿಬೋದು. ಎಲ್ಲವೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಮತ್ತು ಈ ಗಸಗಸೆ ಪಾಯಸವನ್ನು ಬಿಸಿಲಿನ ಬೇಗೆಯಲ್ಲಿ ನಿಮ್ಮ ದೇಹ ತುಂಬಾ ಉಷ್ಣತೆ ಹೆಚ್ಚಾಗಿರುತ್ತೆ, ಅಂದರೆ ಹೀಟ್ ಜಾಸ್ತಿ ಆಗಿರುತ್ತೆ. ಅಂಥ ಟೈಮ್ನಲ್ಲಿ ನೀವು ದೇಹವನ್ನು ತಂಪಾಗಿ ಮಾಡಿಸ್ಕೊಳ್ಳೋದಕ್ಕೆ ಈ ಗಸಗಸೆ ಪಾಯಸವನ್ನು ಕುಡಿಬೋದು. ನೀವು ಗಸಗಸೆ ಪಾಯಸವನ್ನು ಯಾರಾದರೂ ನೆಂಟರು ಬಂದಾಗ ಈ ರೀತಿಯಾಗಿ ಒಂದು ಲೋಟಕ್ಕೆ ಹಾಕಿ ಮೇಲೆ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ನ ಹಾಕ್ಕೊಟ್ಬಿಟ್ರೆ ಆಹಾ ಸೂಪರ್ ಆಗಿರುತ್ತೆ. ಅವರಂತೂ ನಿಮ್ಮನ್ನ ಹೊಗಳಿ ಹಿಡೋದಂತೂ ನಿಜ. ಮನೆಯಲ್ಲಿ ನೀವು ಒಂದ್ಸಲ ಮಾಡಿ ನೋಡಿ. ದೊಡ್ಡವರಿಂದ ಹಿಡಿದು ಚಿಕ್ಕವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ. ನಾನು ಈ ಪಾಯಸವನ್ನು ಮಾಡಿದಾಗ ನನ್ನ ಮಗ ಕೂಡ 3 ರಿಂದ 4 ಗ್ಲಾಸ್ ಖಂಡಿತವಾಗ್ಲೂ ಕುಡಿತಾನೆ. ನಿಮ್ಗೆಲ್ಲರಿಗೂ ಇವತ್ತು ನಾನು ತೋರಿಸಿರೋಂಥ ಈ ಸಾಂಪ್ರದಾಯಿಕ ಶೈಲಿಯ ಗಸಗಸೆ ಪಾಯಸದ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಈ ಸಲ ಹೊಸ ವರ್ಷದ ಯುಗಾದಿ ಹಬ್ಬಕ್ಕೆ ಖಂಡಿತವಾಗ್ಲೂ ಈ ಗಸಗಸೆ ಪಾಯಸವನ್ನು ಟ್ರೈ ಮಾಡಿದ್ಮೇಲೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಇವತ್ತಿನ ವಿಡಿಯೋದಲ್ಲಿ ಯುಗಾದಿ ವಿಶೇಷದ 2ನೆಯ ಪಾಯಸ ಯಾವುದಂದ್ರೆ ತಂಪಾದ ಹೆಸರುಬೇಳೆ ಪಾಯಸ ರೆಸಿಪಿಯನ್ನ ತೋರಿಸ್ತಾ ಇದ್ದೀನಿ. ಅದು ಕೂಡ ಸಾಂಪ್ರದಾಯಿಕವಾದಂತಹ ವಿಧಾನದಲ್ಲಿ, ಹಾಗೆಯೇ ತುಂಬಾನೇ ಸುಲಭವಾಗಿರೋ ವಿಧಾನದಲ್ಲಿ. ಈ ಹೆಸರುಬೇಳೆ ಪಾಯಸನ ನಾನು ಇವತ್ತು ಕುಡಿಯೋ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾನೇ ರುಚಿಯಾಗಿರುತ್ತೆ ಕುಡಿಯೋದಕ್ಕೆ. ನಿಮ್ಮ ಅಮ್ಮ ಮಾಡಿದ ಹೆಸರುಬೇಳೆ ಪಾಯಸ ನೆನಪಾಗೋದಂತೂ ಖಂಡಿತ. ನೀವು ಇದೇ ರೆಸಿಪಿಯನ್ನ ಟ್ರೈ ಮಾಡಿ ನೋಡಿ. ಖಂಡಿತವಾಗ್ಲೂ ಮನೆಯಲ್ಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಗುತ್ತೆ. ಬಹಳ ಸರಳವಾಗಿ ಕೂಡ ಮಾಡ್ಕೊಳ್ಬೋದು. ಬನ್ನಿ ಈ ರುಚಿಯಾದ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಹೆಸರುಬೇಳೆ ಪಾಯಸ ಮಾಡೋದಕ್ಕೆ ನಾನು ಒಂದು ಸಣ್ಣ ಕಪ್ಪಿನ ಅಳತೆಯಿಂದ 1 ಕಪ್ನಷ್ಟು ಹೆಸರುಬೇಳೆಯನ್ನು ತಗೊಂಡು ಬೇಯಿಸ್ಕೊತಾ ಇದ್ದೀನಿ. ಅಂದಾಜು ಇದು ಒಂದು 150 ಗ್ರಾಮ್ನಷ್ಟಿದೆ. ಇದನ್ನು ನಾನೀಗ ಬೇಯಿಸ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ. ಹಾಕೊಂಡ್ಮೇಲೆ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಳ್ಬೇಕಾಗುತ್ತೆ.
ಚೆನ್ನಾಗಿ ತೊಳೆದು ಆದಮೇಲೆ ಯಾವ ಕಪ್ನಿಂದ ಹೆಸರುಬೇಳೆ ಹಾಕೊಂಡಿದ್ನಲ್ಲ ಅದೇ ಕಪ್ಪಿನ ಅಳತೆಯಿಂದ 3 ಕಪ್ನಷ್ಟು ನೀರು ಹಾಕೊಳ್ಳಿ. ಇದು ಸರಿಯಾದ ಅಳತೆ. 1 ಕಪ್ ಹೆಸರುಬೇಳೆಗೆ 3 ಕಪ್ ನೀರು ಹಾಕೊಳ್ಳಿ. 1 ಚಮಚ ತುಪ್ಪ ಹಾಕೊಳ್ಳಿ. ಅದಾದಮೇಲೆ ಕುಕ್ಕರ್ದ ಲಿಡ್ನ ಕ್ಲೋಸ್ ಮಾಡಿ ನಾವೀಗ 2 ರಿಂದ 3 ವಿಜಿಲ್ ಮಾಡಿ ಬೇಯಿಸ್ಕೊಳ್ಳೋಣ. ಕುಕ್ಕರಿಗೆ ಆಲ್ಮೋಸ್ಟ್ 2 ವಿಜಿಲ್ ಆಗಿದೆ. ಕುಕ್ಕರ್ ತಣ್ಣಗಾಗೋವರೆಗೂ ಹಾಗೆ ಬಿಡೋಣ. ಅದಾದಮೇಲೆ ನಾನು ಕುಕ್ಕರ್ದ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಕುಕ್ಕರ್ ಈಗ ತಣ್ಣಗಾಗಿದೆ ನೋಡಿ. ಈಗ ಹೆಸರುಬೇಳೆ ಚೆನ್ನಾಗಿ ಬೆಂದ್ಬಿಟ್ಟಿದೆ. ನೀವು ಯಾವುದಾದ್ರೂ ಒಂದು ಚಮಚನೋ ಏನಾದರೂ ತೊಗೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಅದಿಲ್ಲ ಅಂದರೆ ನೀವು ಬೇಳೆ ಕಡಿಯುವಂಥ ಕಡ್ಗೋಲಿಂದ ಕೂಡ ನೀವು ಚೆನ್ನಾಗಿ ಕಡಿಬೋದು. ನೋಡಿ ಎಷ್ಟು ಚೆನ್ನಾಗಿ ಸ್ಮ್ಯಾಶ್ ಆಗಿದೆ. ಈ ರೀತಿಯಾಗಿ ಬೆಂದಿರಬೇಕು ಹೆಸರುಬೇಳೆ ಪಾಯಸಕ್ಕೆ ಬೇಳೆ. ಈಗ ಇದನ್ನು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋಣ. ಈಗ ಪಾಯಸ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು, ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ಒಂದು ಚಿಕ್ಕ ಪ್ಯಾನ್ಗೆ ಒಂದು 2 ಚಮಚದಷ್ಟು ಗಸಗಸೆಯನ್ನು ತೊಗೊಂಡು ಸ್ವಲ್ಪ ಹುರಿದಿಟ್ಕೋಬೇಕು. ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಂಡ್ರೆ ಸಾಕು, 1 ನಿಮಿಷ ಸಾಕು ಹುರ್ಕೊಂಡ್ರೆ. ಇದನ್ನು ತೆಗೆದಿಟ್ಕೊಳ್ಳೋಣ. ಇದಾದಮೇಲೆ ನಾನೀಗ ಒಂದು ಪುಟ್ಟ ಮಿಕ್ಸರ್ ಜಾರ್ ತೊಗೊಳ್ತಿದ್ದೀನಿ. ಇದರಲ್ಲಿ ನಾನು ಹೆಸರುಬೇಳೆ ತೊಗೊಂಡಿದ್ನಲ್ಲ ಅದೇ ಕಪ್ಪಿನ ಅಳತೆಯಿಂದ ಅರ್ಧ ಕಪ್ನಷ್ಟು ಕಾಯಿ ತುರಿ, ಫ್ರೆಶ್ ಆಗಿರೋಂಥ ಕಾಯಿ ತುರಿ, ಹುರಿದಿಟ್ಕೊಂಡಿರೋಂಥ 2 ಚಮಚ ಗಸಗಸೆ ಹಾಕೊಂಡಿದ್ದೀನಿ. 2 ಚಮಚ ಗೋಡಂಬಿ ಹಾಕೊಳ್ತಾ ಇದ್ದೀನಿ. ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ ಗೋಡಂಬಿ. ಒಂದು 5 ಏಲಕ್ಕಿಯನ್ನು ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ. ಸಿಪ್ಪೆ ಸಮೇತ ಬೇಡ, ಸಿಪ್ಪೆ ತೆಗೆದ್ಬಿಟ್ಟು ಹಾಕೊಳ್ಳಿ. ಈಗ ಇವನ್ನೆಲ್ಲ ಗ್ರೈಂಡ್ ಮಾಡ್ಕೊಳ್ಳೋಣ. ಪೂರ್ತಿ ಫೈನ್ ಪೇಸ್ಟ್ ಮಾಡಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಪರವಾಗಿಲ್ಲ, ನೀರು ಹಾಕ್ಕೊಂಡು ಈ ರೀತಿಯಾಗಿ ಒಳ್ಳೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈ ತೆಂಗಿನಕಾಯಿ ಪೇಸ್ಟನ್ನು ಪಾಯಸಕ್ಕೆ ಹಾಕೊಳ್ಳೋಣ. ಇದನ್ನು ಹೀಗೆ ತೆಗೆದಿಟ್ಕೊಳ್ಳೋಣ. ಈಗ ಬೆಲ್ಲವನ್ನು ಕರಗಿಸ್ಕೊಳ್ಬೇಕು. ಹಾಗಾಗಿ ಒಂದು ಪಾತ್ರೆಗೆ 1/4 ಕಪ್ನಷ್ಟು ಬೆಲ್ಲ ಹಾಕೊಳ್ತಿದ್ದೀನಿ. ನೀವು ಕಡಿಮೆ ಸಿಹಿ ತಿನ್ನೋರಾದರೆ 1 ಕಪ್ ಸಾಕು. ಸ್ವಲ್ಪ ಸಿಹಿ ಜಾಸ್ತಿ ಬೇಕಾದರೆ 1/4 ಕಪ್ ಹಾಕೊಳ್ಳಿ. ಬೇಳೆ ತೊಗೊಂಡಿರೋ ಕಪ್ನಿಂದನೇ ಬೆಲ್ಲನೂ ಕೂಡ ತೊಗೊಳ್ಳಿ. 1 ಕಪ್ ನೀರು ಹಾಕ್ಕೊಳ್ಳಿ. ಇದನ್ನು ಬಿಸಿ ಮಾಡೋದಕ್ಕೆ ಇಟ್ಕೊಳ್ಳಿ. ಬೆಲ್ಲ ಕರ್ಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಬೆಲ್ಲ ಕರ್ಗೋವರೆಗೂ ಕುದಿಸ್ಕೊಂಡ್ಬಿಟ್ರೆ ಸಾಕು. ತುಂಬ ಪಾಕ ಬರೋದು, ಅಂಟು ಬರೋದು ಏನೂ ಬೇಡ. ಬೆಲ್ಲ ಕರಗಿದ್ರೆ ಸಾಕು. ಈಗ ಬೆಲ್ಲ ಚೆನ್ನಾಗಿ ಕರಗಿದೆ. ಗ್ಯಾಸ್ ಫ್ಲೇಮ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಕಡಾಯಿ ತೊಗೊಳ್ತಾ ಇದ್ದೀನಿ. ಬೇಯಿಸಿ ಇಟ್ಕೊಂಡಿರೋಂಥ ಹೆಸರು ಬೇಳೆಯನ್ನು ಈ ಕಡಾಯಿಗೆ ಹಾಕೊಳ್ತಿದ್ದೀನಿ. ನೀವು ಯಾವುದಾದ್ರು ದಪ್ಪ ತಳ ಇರೋ ಪಾತ್ರೆ ತೊಗೊಂಡ್ರು ನಡೆಯುತ್ತೆ. ಹೆಸರು ಬೇಳೆ ಹಾಕೊಂಡಾಯಿತು. ಹೆಸರು ಬೇಳೆ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಗ್ರೈಂಡ್ ಮಾಡಿ ತೆಗೆದಿಟ್ಕೊಂಡಿದ್ದಲ್ಲ ತೆಂಗಿನಕಾಯಿ ಪೇಸ್ಟ್, ಅದನ್ನು ಪೂರ್ತಿಯಾಗಿ ಹಾಕ್ಕೊಳ್ತೀನಿ. ಮಿಕ್ಸರ್ ಜಾರಲ್ಲಿರೋ ಪೂರ್ತಿ ಪೇಸ್ಟ್ನ ಹಾಕೊಂಬಿಡಿ. ಕೊನೆಯಲ್ಲಿ ಒಂದು ಅರ್ಧ ಕಪ್ನಷ್ಟು ಈ ಮಿಕ್ಸರ್ ಜಾರಿಗೆ ನೀರು ಹಾಕ್ಬಿಟ್ಟು ಜಾರ್ನೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಳ್ಳಿ. ಸ್ವಲ್ಪನೂ ವೇಸ್ಟ್ ಮಾಡೋದು ಬೇಡ. ಅದಾದಮೇಲೆ ಬೆಲ್ಲವನ್ನು ಕರಗಿಸಿ ಇಟ್ಕೊಂಡಿದ್ದೀನಲ್ಲ ಆ ಬೆಲ್ಲದ ನೀರನ್ನು ಕೂಡ ಸೋಸ್ಬಿಟ್ಟು ಹಾಕ್ಕೊಳ್ಳೋಣ. ಯಾಕೆಂದರೆ ಕಸ ಕಡ್ಡಿ ಇದ್ದರೆ ಎಲ್ಲ ಕಲುಷಿತ ಎಲ್ಲ ಹೋಗ್ಬಿಡುತ್ತೆ. ಹಾಗಾಗಿ ಸೋಸಿ ಹಾಕ್ಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಬೇಕಾದ್ರೆ ನೀವು ನೋಡ್ಕೊಳ್ಬೇಕು ಕನ್ಸಿಸ್ಟೆನ್ಸಿ ಹೇಗಿದೆ ಅಂತ. ಇನ್ನೂ ಸ್ವಲ್ಪ ಗಟ್ಟಿಯಾಗಿದೆ ಅನಿಸಿದ್ರೆ ಇನ್ನೂ ಒಂದು ಅರ್ಧ ಕಪ್ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ, ನಡೆಯುತ್ತೆ. ಇದರೊಳಗಡೆ ಆಲ್ರೆಡಿ ಗಸಗಸೆ, ಗೋಡಂಬಿ, ತೆಂಗಿನಕಾಯಿ, ಏಲಕ್ಕಿ ಎಲ್ಲ ರುಬ್ಬಿರೋ ಮಿಶ್ರಣವನ್ನು ಕೂಡ ಹಾಕಿದ್ದೀನಲ್ವಾ, ತುಂಬ ರುಚಿಯಾಗುತ್ತೆ. ಬೆಲ್ಲದ ನೀರು ಕೂಡ ಹಾಕಿದ್ದೀನಿ. ಇದನ್ನು ಒಂದು 10 ನಿಮಿಷ ಕುದಿಸ್ಕೊಳ್ಬೇಕು. ನೋಡಿ 10 ನಿಮಿಷ ಕುದಿದ ತಕ್ಷಣ ಪಾಯಸ ಒಂದು ಒಳ್ಳೆ ಹದಕ್ಕೆ ಬರುತ್ತೆ. ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ತುಪ್ಪದಲ್ಲಿ ಹುರಿದಿರೋಂಥ ದ್ರಾಕ್ಷಿ ಗೋಡಂಬಿ ಹಾಕಿಬಿಟ್ರೆ ಪಾಯಸ ಪೂರ್ತಿಯಾಗಿ ರೆಡಿ ಆಗಿಬಿಡುತ್ತೆ. ಹಾಗಾಗಿ ಒಂದು ಚಿಕ್ಕ ಪ್ಯಾನ್ಗೆ ಒಂದು 2 ಚಮಚ ತುಪ್ಪ ಹಾಕೊಂಬಿಟ್ಟು ತುಪ್ಪ ಬಿಸಿ ಆದಮೇಲೆ ಒಂದು 2 ರಿಂದ 3 ಚಮಚದಷ್ಟು ಗೋಡಂಬಿ ಹಾಕ್ಕೊಳ್ಳಿ. ಗೋಡಂಬಿ ಸ್ವಲ್ಪ ಗೋಲ್ಡನ್ ಕಲರ್ ಬರ್ತಿದ್ದಂಗೆ ದ್ರಾಕ್ಷಿ, ಒಣ ದ್ರಾಕ್ಷಿಯನ್ನು ಕೂಡ ಹಾಕೊಳ್ತಿದ್ದೀನಿ. ಅದನ್ನು ಕೂಡ ಒಂದು 2 ಚಮಚ ಹಾಕ್ಕೊಳ್ಳೋಣ. ಒಣ ದ್ರಾಕ್ಷಿ ಕೂಡ ಸ್ವಲ್ಪ ಉಬ್ಬೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ಗೋಡಂಬಿ ಕೂಡ ಒಳ್ಳೆ ಗೋಲ್ಡನ್ ಕಲರ್ ಬಂದಿದೆ. ಈಗ ಈ ತುಪ್ಪದಲ್ಲಿ ಹುರಿದಿರುವಂಥ ದ್ರಾಕ್ಷಿ ಗೋಡಂಬಿನ ತುಪ್ಪದ ಸಮೇತನೇ ಪಾಯಸದೊಳಗಡೆ ಹಾಕೊಳ್ತಾ ಇದ್ದೀನಿ. ಈಗ ಪಾಯಸ ಪೂರ್ತಿಯಾಗಿ ತಯಾರಾಗಿದೆ. ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಆಹಾ ಅದ್ಭುತವಾದ ಕನ್ಸಿಸ್ಟೆನ್ಸಿ ಆಗಿದೆ. ಸ್ವಲ್ಪನೂ ವೇಸ್ಟ್ ಮಾಡೋದು ಬೇಡ. ಆ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಹುರ್ಕೊಂಡಿದ್ದು ಪ್ಯಾನ್ಗೆ ಸ್ವಲ್ಪ ಪಾಯಸ ಹಾಕ್ಬಿಟ್ಟು ನಾನು ವಾಪಸ್ ಹಾಕಿದ್ದೀನಿ. ನೋಡಿ ಸೂಪರಾಗಿದೆ ಪಾಯಸ. ಕನ್ಸಿಸ್ಟೆನ್ಸಿ ಕೂಡ ಅದ್ಭುತವಾಗಿದೆ. ಇದನ್ನು ನೀವು ಬಿಸಿ ಬಿಸಿ ಪಾಯಸನ ಬೇಕಾದರೂ ಕುಡಿಬೋದು, ಅಥವಾ ತಣ್ಣಗೆ ಇರುವಾಗಲೂ ಬೇಕಾದರೂ ಕುಡಿಬೋದು, ಬೆಚ್ಚಗಿರುವಾಗ ಬೇಕಾದರೂ ಕುಡಿಬೋದು. ಬಹಳ ರುಚಿಯಾಗಿರುತ್ತೆ. ನೀವು ಯಾವ ಥರ ಕುಡಿದ್ರೂ ನೋಡಿ ಕನ್ಸಿಸ್ಟೆನ್ಸಿ ಕೂಡ ಅದ್ಭುತವಾಗಿದೆ. ನೀವು ಬೆಳಗ್ಗೆ ಮಾಡಿಟ್ಟು ರಾತ್ರಿ ಆದರೂ ಇದೇ ಕನ್ಸಿಸ್ಟೆನ್ಸಿಯಲ್ಲಿರುತ್ತೆ. ಗಟ್ಟಿ ಆಗೋದು ಎಲ್ಲ ಆಗೋದಿಲ್ಲ. ನಿಮ್ಗೆ ಇನ್ನೂ ತೆಳ್ಳಗಬೇಕಂದ್ರೆ ಸ್ವಲ್ಪ ಕಾಯಿಸಿ ಆರಿಸಿರೋಂಥ ಹಾಲನ್ನು ಕೂಡ ಕೊನೆಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಅದ್ಭುತವಾದಂತಹ ಬೆಲ್ಲದಿಂದ ಮಾಡಿದ ಹೆಸರುಬೇಳೆ ಪಾಯಸ. ದೇಹಕ್ಕೆ ತುಂಬಾ ತಂಪು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ನೀವು ಕೂಡ ಈ ಸಲ ಯಾವುದಾದ್ರೂ ಹಬ್ಬ ಬಂದಾಗ ಈ ಹೆಸರುಬೇಳೆ ಪಾಯಸವನ್ನು ಟ್ರೈ ಮಾಡಿ. ಇಲ್ಲ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಕೂಡ ನೀವು ಈ ತಂಪಾದ ಹೆಸರುಬೇಳೆ ಪಾಯಸವನ್ನು ಮಾಡಿಕೊಂಡು ಕುಡಿಬಹುದು. ನಿಮ್ಗೆಲ್ಲರಿಗೂ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ರಿಯಾ ಸುಚಿ ಚಾನಲ್ಗೆ ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.